ಹಾಯ್ ನಮಸ್ತೆ ಎಲ್ರಿಗೂ, ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ನಿಮಗೆ ತಿಳಿಸ್ಕೊಡಕ್ಕೆ ಬಂದಿರೋ ವಿಷಯ ಏನಪ್ಪ ಅಂದರೆ, ಇಲ್ಲಿ ತರುಣ್ ಸುಧೀರ್ ಮತ್ತು ಸೋನಾಲ್ ಅವರ ಮದುವೆ ಸ್ಪೆಷಲಿಟಿ ಏನಿರುತ್ತೆ, ಹಾಗೆ ಇವರ ಮದುವೆಯ ಪ್ಲ್ಯಾನ್ಗಳೇನು, ಹಾಗೆ ಇವರ ಮದುವೆಯ ವಿಶೇಷತೆ ಏನು ಅನ್ನೋದನ್ನ ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ಇವರ ಮದುವೆ ಯಾವಾಗ, ಹಾಗೆ ರಿಸೆಪ್ಷನ್, ಹಾಗೆ ಮದುವೆಯ ಎಲ್ಲ ಕಾರ್ಯಕ್ರಮಗಳ ಬಗ್ಗೆನೂ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ಯಾರೇನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಶೇರ್, ಲೈಕ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಈಗಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋರಿಗೆ ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಯಾಕಂದರೆ ನಾನು ಹಾಕೋ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಮೊದಲು ಬರುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಹೌದು ಸ್ನೇಹಿತರೆ, ಸ್ಯಾಂಡಲ್ವುಡ್ನ ತರುಣ್ ಮತ್ತು ಸೋನಾಲ್ ಮದುವೆ ಸ್ಪೆಷಲ್ ಆಗಿ ನಡೆಯುತ್ತಿದ್ದು ಸಿನಿಮಾ ಥೀಮಲ್ಲಿ ಇಲ್ಲಿ ಎಲ್ಲವನ್ನೂ ಪ್ಲಾನ್ ಮಾಡಲಾಗಿದೆ. ಹಾಗೆ ತರುಣ್ ಸುಧೀರ್ ಹಾಗೂ ಸೋನಾಲ್ ಮೆಹ್ತಾ ಅವರ ಮದುವೆ ತಯಾರಿ ಸಖತ್ತಾಗಿ ಇದ್ದು ರೆಡ್ ಥೀಮಲ್ಲಿ ಇಡೀ ಮದುವೆ ಆಲ್ ಪ್ಲಾನ್ ಮಾಡಲಾಗಿದೆ. ಹಾಗೆ ಇದಕ್ಕೆ ಸೂಕ್ತ ಅನಿಸಷ್ಟು ಕಲರ್ಗಳು ಅಲ್ಲಲ್ಲಿಯೇ ಈ ಥೀಮನ್ನು ಇನ್ನಷ್ಟು ವಿಶೇಷ ಮಾಡಿವೆ ಎಂದು ಹೇಳಬಹುದು. ಹಾಗೆ ರೋಮನ್ ಥೀಮಲ್ಲಿಯೇ ಎಂಟರ್ ಡೆಕೋರೇಷನ್ ಇದ್ದು, ಆದರೆ ಮದುವೆ ಹಾಲ್ನ ಹೊರಗಡೆ ರೆಟ್ರೋ ಫೀಲ್ ಇದ್ದು ಇಲ್ಲಿ ಫಿಲಂ ಥೀಮ್ನಲ್ಲಿ ಇಲ್ಲಿ ಮದುವೆಯ ತಯಾರಿ ನಡೆಯಲಾಗುತ್ತಿದೆ. ಹಾಗೆ 2 ದಿನವರೆಗೂ ನಡೆಯುವ ಈ ಮದುವೆಯು ಸಂಜೆ 6 ಗಂಟೆಗೆ ಹೊತ್ತಿಗೆ ರಿಸೆಪ್ಷನ್ ಪ್ಲಾನ್ ಆಗಿದೆ ಎಂದು ಇಲ್ಲಿ ಮೂಲಗಳಿಂದ ತಿಳಿದು ಬಂದಿದೆ. ಹಾಗೆ ಇನ್ನೊಂದು ವಿಷಯ ನಾವು ನೋಡೋದಾದರೆ, ಇಲ್ಲಿ ಮದುವೆ ರೆಡ್ ಥೀಮಲ್ಲೇ ಇದ್ದು, ಆದರೆ ಇದರ ಜೊತೆಗೆ ಇನ್ನಷ್ಟು ಬೇರೆ ಬೇರೆ ಕಲರ್ ಕೂಡ ಇವೆ. ಆದರೆ ಮೂಲತಃ ಇಲ್ಲಿ ರೆಡ್ ಥೀಮ್ ಹೆಚ್ಚು ಕಾಣಿಸುತ್ತಿವೆ. ಈ ಒಂದು ರೆಡ್ ಥೀಮಲ್ಲಿ ಹುಡುಗ ತರುಣ್ ಸುಧೀರ್ ಬ್ಲ್ಯಾಕ್ ಡ್ರೆಸ್ನಲ್ಲಿ ಕಾಣಿಸಿಕೊಳ್ಳಲಿದ್ದು, ಸೋನಾಲ್ ಅವರು ಗೋಲ್ಡನ್ ಡ್ರೆಸ್ನಲ್ಲಿ ಕಾಣಿಸಿಕೊಳ್ಳುತ್ತಾರೆ ಎಂದು ಇಲ್ಲಿ ತಿಳಿದು ಬಂದಿದೆ. ತರುಣ್ ಮತ್ತು ಸೋನಾಲ್ ಎಂಟ್ರಿಗೆ ವಿಶೇಷ ಥೀಮ್ ಮಾಡಲಾಗಿದ್ದು, ರೋಮನ್ ಕೋಟೆ ರೀತಿಯಲ್ಲಿಯೇ ಈ ಡೆಕೋರೇಷನ್ ಅನ್ನು ಮಾಡಲಾಗಿದೆ. ಇದೇ ಎಂಟ್ರಿ ಡೋರ್ನಿಂದನೇ ಸೋನಾಲ್ ಮತ್ತು ತರುಣ್ ಎಂಟ್ರಿ ಆಗುತ್ತಾರೆ. ಆದರೆ ಇವರ ವೇದಿಕೆಯವರೆಗೂ ಕಲಾವಿದರು ಕರೆದುಕೊಂಡು ಹೋಗುತ್ತಾರೆ. ಅಂದರೆ ಸಿನಿಮಾ ಕಲಾವಿದರಲ್ಲ, ಅದರ ಬದಲು ಡ್ಯಾನ್ಸರ್ ಇವರನ್ನು ವೇದಿಕೆವರೆಗೂ ವಿಶೇಷ ಡ್ಯಾನ್ಸ್ ಮೂಲಕ ಕರೆದುಕೊಂಡು ಹೋಗುತ್ತಾರೆ ಎಂದು ತಿಳಿಸಲಾಗಿದೆ. ಮದುವೆ ಹಾಲ್ ಒಳಗಡೆ ರೆಡ್ ಥೀಮ್ ಅಲ್ಲಿಯೇ ಡೆಕೋರೇಷನ್ ಮಾಡಲಾಗಿದ್ದು, ಆದರೆ ಔಟ್ಡೋರ್ ನಿಂದ ಸಿನಿಮಾ ಥೀಮ್ ಇದೆ. ಅದರಲ್ಲೂ ರೆಡ್ ಥೀಮ್ ಅಲ್ಲಿಯೇ ಇಲ್ಲಿ ಪ್ಲಾನ್ ಮಾಡಲಾಗಿದ್ದು, ಅಂದಿನ ದಿನಗಳಲ್ಲಿ ಸಿನಿಮಾ ಹೇಗಿರ್ತಿದ್ದೋ ಹಾಗೆ ಇಲ್ಲಿ ಈ ಥೀಮ್ ಅನ್ನು ರೆಡಿ ಮಾಡಲಾಗಿದೆ ಅಂತಾನೆ ಹೇಳ. ಹಾಗೆ 3,000 ಜನ ಕೂಡುವಷ್ಟು ದೊಡ್ಡ ಹಾಲ್ ಇಲ್ಲಿ ರೆಡಿ ಮಾಡಲಾಗಿದ್ದು, ಹೆಚ್ಚು ಕಡಿಮೆ 3,000ರಿಂದ 3,500 ಜನ ಇಲ್ಲಿ ಕುಳಿತುಕೊಳ್ಳಬಹುದು. ಅದಕ್ಕೂ ಹೆಚ್ಚು ಜನ ಒಳಗೆ ಬಂದರೂ ಇಲ್ಲಿ ಏನೂ ತೊಂದರೆ ಆಗೋದಿಲ್ಲ. 8,000 ಜನ ಬಂದರೂ ಕಷ್ಟ ಆಗೋದಿಲ್ಲ ಎಂದು ಇಲ್ಲಿ ತಿಳಿಸಲಾಗಿದೆ. ನಾನಿಲ್ಲಿ ತಿಳಿಸ್ಕೊಟ್ಟಿರೋದು ಡೆಕೋರೇಟ್ ಬಗ್ಗೆ. ಇಲ್ಲಿ ಮದುವೆ ಮತ್ತು ರಿಸೆಪ್ಷನ್ ಬಗ್ಗೆ ನಾವು ನೋಡೋದಾದರೆ, ತರುಣ್ ಹಾಗೂ ಸೋನಾಲ್ ಮದುವೆ 2 ದಿನ ಪ್ಲಾನ್ ಆಗಿದ್ದು, ಆಗಸ್ಟ್ 10ರಂದು ಸಂಜೆ 6 ಗಂಟೆಯ ಹೊತ್ತಿಗೆ ರಿಸೆಪ್ಷನ್ ಪ್ಲಾನ್ ಆಗಿದೆ. ಮರುದಿನ ಬೆಳಗ್ಗೆ 10 ಗಂಟೆಗೆ ಮದುವೆ ನೆರವೇರ. ತರುಣ್ ಸುಧೀರ್ ಅವರ ಸಂಪ್ರದಾಯದಂತೆ ಇಲ್ಲಿ ಎಲ್ಲವೂ ಪ್ಲಾನ್ ಆಗಿದೆ ಅಂತಾನೆ. ಈ ಮದುವೆಯಲ್ಲಿ 2 ರೀತಿಯ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದ್ದು, ದಕ್ಷಿಣ ಕಡೆಯ ದಿ ಬೆಸ್ಟ್ ಊಟ ಹಾಗೂ ಉತ್ತರ ಕಡೆಯ ದಿ ಬೆಸ್ಟ್ ಊಟದ ವ್ಯವಸ್ಥೆ ಇಲ್ಲಿ ಪ್ಲಾನ್ ಮಾಡಲಾಗಿದೆ. ಇದು ಇವರ ಮದುವೆಯ ಹೆಚ್ಚು ಹೈಲೈಟ್ ಸುದ್ದಿಯಾಗಿದ್ದು, ಇಲ್ಲಿ ಹೆಚ್ಚು ಕಲಾವಿದರಿಗೆ ಆಹ್ವಾನ ಮಾಡಲಾಗಿದೆ. ಹಾಗೆ ದರ್ಶನ್ ಅವರು ಬರ್ತಾರಾ ಬರೋದಿಲ್ವಾ ಅನ್ನೋದು ಬಹುದೊಡ್ಡ ಪ್ರಶ್ನೆಯಾಗಿ ಉಳಿದಿದೆ. ಹಾಗೂ ಹಿರಿಯ ಕಲಾವಿದರಿಗೆ, ಹಾಗೆ ಕನ್ನಡ ಚಿತ್ರದ ಎಲ್ಲ ಕಲಾವಿದರಿಗೂ ಇವರು ಇನ್ವೈಟ್ ಮಾಡಿದ್ದಾರೆ. ಹಾಗೆ ಯಾರೆಲ್ಲ ಬರ್ತಾರೆ, ಹಾಗೆ ಮುಂದಿನ ಅಪ್ಡೇಟ್ಗಳೇನು ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ. ಅದಕ್ಕೋಸ್ಕರ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿತಾ ಇದ್ದೀರಾ, ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಇನ್ನಷ್ಟು ಮಾಹಿತಿ ಬೇಕು ಅಂದರೆ ನೀವು ಕಮೆಂಟ್ ಮೂಲಕ ಕೇಳಿದ್ರೆ ಖಂಡಿತವಾಗ್ಲೂ ಅದ್ರ ಬಗ್ಗೆ ಮಾಹಿತಿನ ಕಲೆ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಲವ್ ಯು ಆಲ್, ಬಾಯ್ ಬಾಯ್.